ಸ್ಟಾರ್ಟ್ ಆಗೋದು ಕೇರಳದ ಒಬ್ಬ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆದ ಅಖಿಲ್ ರವರಿಂದ. ಯಾಕೆ ಈ ಅಖಿಲ್ ಅವರು ಜೀವನ ಹೀಗಾಯಿತು ಅನ್ನೋದನ್ನ ಕಂಪ್ಲೀಟಾಗಿ ಹೇಳೋಕ್ಕೆ ನಾನು ಇವತ್ತು ಹೊರಟಿರೋದು. ಈ ಅಖಿಲ್ ಅವರ ಏನಿದೆ ವೈಫ್ ಮೇಘಾ ಅಂತ, ಆ ಮೇಘಾ ಅಖಿಲ್ ಅವರು ಏನು ಸಂಬಂಧ, ಯಾಕೆ ಹೀಗಾಯಿತು ಅಂಥದ್ದೇನು ಇವ್ರ ಜೀವನದಲ್ಲಿ ನಡೆದಿದೆ. ಹಾಗೆ ಈ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಅವರು ಇದ್ರಲ್ಲ, ಹೇಗೆ ಇಂಡಿಯಾ ಅಥವಾ ಯೂತ್ಸ್ಗಳು ಫಾಲೋ ಮಾಡ್ತಾರೆ, ಅದೇ ರೀತಿ ಕೇರಳದ ಒಂದು ಜನ ಇವ್ರನ್ನ ಫಾಲೋ ಮಾಡ್ತಾರೆ. ಆದರೆ ಅದೆಲ್ಲ ಈಗ ಎಂಡ್ ಆಯಿತು. ಅಂಥದ್ದೇನಾಯಿತು ಇವ್ರ ಜೀವನದಲ್ಲಿ, ಯಾಕೆ ಈ ಅಖಿಲ್ರವ್ರನ್ನ ತೊರೆದು ಇನ್ನೊಬ್ಬರ ಜೊತೆ ಹೋದರು, ಅದನ್ನೆಲ್ಲ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡೋಕ್ಕೆ ನಾನಿವತ್ತು ಈಗ ನಿಮ್ಮ ಮುಂದೆ ಅವರ ಜೀವನದ A to Z ಸ್ಟೋರಿ ಮಾಹಿತಿಯನ್ನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಅವ್ರದ್ದು ಸರಿನಾ ಇವ್ರದ್ದು ಸರಿನಾ ಅಂತ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಈ ಕತೆ ಶುರುವಾಗೋದು ನಾರ್ಮಲ್ ಆಗಿ 2024 ನವೆಂಬರ್ನಲ್ಲಿ. ಇಬ್ಬರು ಕೂಡ ಅಂದರೆ ಏನು ಅಖಿಲ್ ಹಾಗೂ ಮೇಘಾ ಇದ್ದಾರೆ, ಮೊದಲನೇದಾಗಿ ಕಾಂಟ್ಯಾಕ್ಟ್ ಆಗಿ ಲವ್ ಮ್ಯಾರೇಜ್ ಅಂದರೆ ಲವ್ ಮಾಡ್ತಾರೆ. ಲವ್ ಮಾಡಿ ತದನಂತರ ಕಾಂಟ್ಯಾಕ್ಟಲ್ಲೇ ಇರ್ತಾರೆ. ಕಾಂಟ್ಯಾಕ್ಟಲ್ಲಿ ಇದ್ದು ಅವರು ಮಾತುಕತೆ ಮಾತಾಡಿ ಮನೆಯವ್ರನ್ನ ಒಪ್ಪಿಸಿ ತದನಂತರ ಅರೇಂಜ್ ಮ್ಯಾರೇಜ್ ಕೂಡ 2024 ನವೆಂಬರಲ್ಲಿ ಆಗ್ತಾರೆ. ಆದರೆ ಅಷ್ಟು ಸುಖವಾಗಿ ಆಗಿದ್ದವರು ಯಾಕೆ ಈಗ ಬೇರೆ ಬೇರೆ ಆದರು ಅಂತ ನೀವು ಕೇಳೋದಾದ್ರೆ, 2024 ನವೆಂಬರಿಂದ ಈಗಾಗಲೇ 2026 ನವೆಂಬರ್ ಅಂದರೆ ಹತ್ತತ್ರ 2 ವರ್ಷ ಆಗೋಕ್ಕೆ ಬಂತು. 2 ವರ್ಷ ಕಂಪ್ಲೀಟಾಗಿ ಕೂಡ ಜೀವನ ನಡೆಸಲಿಲ್ಲ, ಅಷ್ಟು ಬೇಗ ತೊರೆದಿದ್ದಾರೆ. ಯಾಕೆ ಅಂತಂದರೆ ಇವರು ಹೋಗಿದ್ದಾದರೂ ಯಾರ ಜೊತೆ, ಯಾಕೆ ಅಂತಂದರೆ ಇವ್ರು ಏನು ಕಂಟೆಂಟ್ ಕ್ರಿಯೇಟರ್ ಆಗಿ ಕೇರಳದಲ್ಲಿ ಏನು ಕಮ್ಮಿ ಫಾಲೋಯಿಂಗ್ ಇಲ್ಲ. ಇಲ್ಲಿ ಎಲ್ಲಿ ಸ್ಯಾಮ್ ಸಮೀರು, ಶ್ರಾವಣ್ ಬ್ರೋ ಹೇಗೆ ಜನ ಮುತ್ತೋರಿತಾರೋ ಅದಕ್ಕಿಂತ ಜಾಸ್ತಿನೇ ಮುತ್ತೋರಿತಾರೆ. ಯಾಕಂದರೆ 1.9 ಮಿಲಿಯನ್ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಇದ್ದಾರೆ. ಹಾಗೆ ಇವರು ಎಲ್ಲಿ ಹೋದ್ರು ಜನ ಇವ್ರನ್ನ ಫಾಲೋ ಮಾಡ್ತಾರೆ. ಅವ್ರು ಹೇಗಿದ್ದಾರೆ ಜೀವನದಲ್ಲಿ, ಹೇಗೆ ಅಳವಡಿಸ್ಕೊಂಡಿದ್ದಾರೆ, ಹೇಗೆ ವಿರಾಟ್ ಮತ್ತು ಅನುಷ್ಕಾ ಶರ್ಮಾ ಅವ್ರನ್ನ ಯೂತ್ಸ್ಗಳು, ನಾನು ಕೂಡ ಫೇವ್ರೇಟ್ ಅವ್ರ ಕಪಲ್ಲು. ಹಾಗಾಗಿ ಅವರು ಹೇಗೆ ಇದ್ದಾರೋ ನೋಡಿ, ಇಂಥ ಸುಖಮಯವಾದ ಜೀವನದಲ್ಲಿ ಆಗಿದ್ದಾದರೂ ಏನು ಅಂತ ನೀವು ಕೇಳೋದಾದರೆ, ಹೇಗೆ ಮೇಘಾ ಅವರು ಅಖಿಲ್ ಅವ್ರ ಜೊತೆ ವಿಡಿಯೋ ಮಾಡಿ, ರೀಲ್ ಮಾಡಿ, ಎಲ್ಲ ಕಂಟೆಂಟ್ ಮಾಡಿ ಜೊತೆಗೆ ಚೆನ್ನಾಗೇ ಇದ್ದರು. ಸಡನ್ನಾಗಿ ಅವರಿಗೆ ಇನ್ನೊಬ್ಬ ಪರಪುರುಷನ ಜೊತೆ ಹೋಗಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇದು ಒಂದು ಸಾಮಾನ್ಯ ವಿಷಯ ಅಲ್ಲ. ನಮ್ಮ ಕೇರಳದ ಕಂಟೆಂಟ್ ಕ್ರಿಯೇಟರ್, ನಾನು ಕರ್ನಾಟಕದ ವಿಡಿಯೋ ಕ್ರಿಯೇಟರ್ ಆಗಿರ್ಬೋದು, ಆದರೆ ನಮ್ಮ ಇಂಡಿಯಾ ಅಂತ ವಿಷಯ ಬಂದಾಗ ನಾವು ಕೇರಳನೂ ಬಿಡ್ಬಾರ್ದು, ಮಹಾರಾಷ್ಟ್ರನೂ ಬಿಡ್ಬಾರ್ದು. ಇಂಥ ಟೈಮಲ್ಲಿ ಈ ಅಖಿಲ್ ಅವ್ರಿಗೆ ನಾವು ಸಪೋರ್ಟ್ ಮಾಡೋಕ್ಕಾಗತ್ತಾ ಎಲ್ಲರೂ ಕೇಳುವಂಥ ಕ್ವಶನ್ಸ್ ಇದು. ಆದರೆ ನಾವು ಫ್ಯಾಕ್ಟ್ನ ನೋಡಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಯಾರ್ದು ತಪ್ಪು ಅನ್ನೋದನ್ನ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ. ಅದರಲ್ಲೂ ಕೂಡ ಈ ಮೇಘರವರು ಹೋಗಿದ್ದು ಯಾರ ಜೊತೆ ಅಂತ ಕೇಳಿದ್ರೆ ನಿಮಗೆ ಕೂಡ ಶಾಕ್ ಆಗುತ್ತೆ. ಇಂಥ ಕಂಟೆಂಟ್ ಕ್ರಿಯೇಟರ್ಗಳು, ಇಂಥ ಮನಿ ಅರ್ನಿಂಗ್ ಮ್ಯಾನ್ ಬಿಟ್ಟು ಅವ್ರು ಹೋಗಿದ್ದು ಯಾರ ಜೊತೆ ಅಂದರೆ ಅದು ಆ ಕೇರಳದ ಬಸ್ ಡ್ರೈವರ್, ಅಂದರೆ ನಾರ್ಮಲ್ ಬಸ್ ಡ್ರೈವರ್. ಮತ್ತು ಕೆಲವೊಬ್ಬರು ಅದನ್ನೇ ಕೂಡ ಸಾಕಷ್ಟು ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಫೋಟೋ ಹಾಕಿ ಇಂಥವನ ಜೊತೆ ಹೋಗ್ಬೇಕಿತ್ತಾ ಅಥವಾ ಆ ಪೋಸ್ಟ್ ಇರೋನ ಜೊತೆ ಹೋಗ್ಬೇಕಿತ್ತಾ ಅಂತ ಸುಮಾರು ಜನ ಹಾಕಿದ್ದಾರೆ. ಇನ್ನು ಅಖಿಲ್ ಅವರ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ, ಅವ್ರದ್ದು ರೀಸೆಂಟ್ ವೀಡಿಯೋದಲ್ಲಿ ಮೆನ್ ವಿಲ್ ಪ್ರೊಸೆಸ್ ಎನಿಥಿಂಗ್, ಮೆನ್ ಆಲ್ವೇಸ್ ಸ್ಮೈಲ್, ಮೆನ್ ಸಾರಾ ಅಂತ ಸುಮಾರು ಕಮೆಂಟ್ ಮಾಡಿದ್ದಾರೆ. ಓಕೆ, ಹಾಗಿದ್ರೆ ಈ ಕೆಲವೊಬ್ರು ಕಂಟೆಂಟ್ ಕ್ರಿಯೇಟರ್ ಏನಿದ್ದಾರೆ ಜೀವನದಲ್ಲಿ ಪ್ರೀತಿಲಿ ಅವಾಗ ಜಗಳ ಆಗಬೇಕು, ಅದೇ ಒರಿಜಿನಲ್ ಪ್ರೀತಿ ಅಂತಲೂ ಕೂಡ ಕಮೆಂಟ್ ಮಾಡಿ, ಅಂದರೆ ಅವರ ಥಾಟ್ ಆಫ್ ವ್ಯೂ ಏನಿದೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಆದರೆ ನಮ್ಮ ಅಖಿಲ್ ಮತ್ತು ಮೇಘರವರು ಮತ್ತೆ ಒಂದಾಗ್ತಾರಾ, ಅದು ಅವ್ರಿಗೆ ಬಿಟ್ಟಿದ್ದು. ಹಾಗಿದ್ರೆ ನಿಮ್ಮ ಪ್ರಕಾರ ಏನನ್ಸುತ್ತೆ ಫ್ರೆಂಡ್, ಈ ಅಖಿಲ್ ಮತ್ತು ಮೇಘ ಮತ್ತೆ ಒಂದಾಗಬೇಕಾ ಅಥವಾ ಯಾರ್ದು ಸರಿ ಯಾರ್ದು ತಪ್ಪು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಇವರ ಒಂದು ಜೀವನದ ಮತ್ತಷ್ಟು ಏನಾದರೂ ಅಪ್ಡೇಟ್ಸ್ಗಳು ಬರ್ತಾಯಿದ್ರೆ, ಮತ್ತೆ ಏನಾದರೂ ಆಗ್ತಿದ್ರೆ ನಾನು ಖಂಡಿತ ನಿಮ್ಗೆ ಎಲ್ರಿಗೂ ಅಪ್ಡೇಟ್ ಮಾಡೇ ಮಾಡ್ತೀನಿ. ಇನ್ನೊಂದು ಸುಖಕರ ಅಥವಾ ಸಿಹಿಯಾದ ವಿಷಯ ಏನು ಅಂದರೆ, ನಮ್ಮ ಕರ್ನಾಟಕದ ಡಿ ಬಾಸ್ ಹೊರಗಡೆ ಬರುವಂಥ ಸಮಯ ಬಂತು. ಯಾಕೆ ಅಂತಂದರೆ ನಮ್ಮ ಡಿ ಬಾಸ್ ಅವರ ಕೇಸಲ್ಲಿ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಅನ್ನೋದು ಸಿಕ್ಕಿದೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಏನು ಟ್ವಿಸ್ಟು, ಯಾವಾಗ ಹೊರಗಡೆ ಬರ್ತಾರೆ ಅಂತ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ ತಪ್ಪದೇ ಅಲ್ಲಿ ಹೋಗಿ ಆ ವಿಡಿಯೋ ನೋಡಿ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.